ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮನ್ ಮನೆ ದೊಡ್ಡಮ್ಮನ ಹಬ್ಬ ಮಾಡ್ತಿದ್ದಾರೆ. ಊರಲ್ಲಿ ಕೂಡ 5-6 ವರ್ಷ ಆದ್ಮೇಲೆ ಮಾಡ್ತಾ ಇರೋಂತ ಹಬ್ಬ. ಹಾಗಾಗಿ ತುಂಬಾ ಗ್ರ್ಯಾಂಡ್ ಇದೆ. ನಾನು ಬೆಳಿಗ್ಗೆನೆ ಎದ್ದು ಎಲ್ಲಾರ್ಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟೆ. ಯಾರಾದ್ರೂ ನೆಂಟರುಗಳು ಬಂದ್ರೆ ಅವ್ರಿಗೂ ಸಹ ತಿನ್ನೋದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ಪಲಾವ್ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಅಕ್ಕ ಮತ್ತೆ ಅಮ್ಮ ಅವ್ರುಗಳು ಕೂಡ ಅವ್ರವ್ರದೇ ಆದ ಮನೆ ಕೆಲಸದಲ್ಲಿ ಬ್ಯುಸಿ ಆದ್ರು. ನಾನು ಅಡ್ಗೆ ಮುಗಿಸ್ಬಿಟ್ಟು ಬಂದು ಪೂಜೆಯನ್ನ ಮಾಡ್ತಾ ಇದ್ದೀನಿ. ಇನ್ನ ಮಕ್ಳನ್ನೆಲ್ಲ ರೆಡಿ ಮಾಡೋದು, ಅವ್ರಿಗೆಲ್ಲ ಸ್ನಾನ, ಈ ತರದೆಲ್ಲಾ ಕೆಲ್ಸಗಳನ್ನ ಮಾಡಿ ಮುಗಿಸ್ಕೊಂಡು ಎಲ್ಲಾರುನು ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಮಲ್ಗೆ ಹೂ ನೋಡ್ದಂಗೆನೆ ಏನೋ ಒಂದ್ ಆಸೆ, ಹೂ ಮಡ್ಕೊಳ್ಬೇಕಂತ. ಚಾನ್ಸೇ ಇಲ್ಲ. ಆ ಕಟ್ಲೆ ಸ್ವಲ್ಪ ಕೆಳಗೆ ನನಗೆ ಶಾಕ್ ಆಗೋಯ್ತು. ಓಕೆನಾ? ಅದು ಹೋಯ್ತು. ಶಶು ಇದು ನಮ್ಮನೆ ಪೂಜೆ ಕೊಡಕ್ಕೆ ಅಂತ ಇರುವಂತಹ ಹಾಡು. ತುಂಬಾ ವರ್ಷಗಳಾದ್ಮೇಲೆ ಊರಲ್ಲಿ ದೊಡ್ಡಮ್ಮನ ಹಬ್ಬ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಒಂದು ಹಾಡನ್ನ ಕಡ್ದ್ ಬಿಡೋಣ. ನಾವು ಎಲ್ಲ ಬೇರೆ ಕಡೆ ಎಲ್ಲ ಹೋಗಿ ದೊಡ್ಡಮ್ಮನ ಹಬ್ಬದಲ್ಲಿ ಊಟ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾಗಿ ನಮಗೂ ನೆಂಟ್ರು ಅಂತ ಇದ್ದಾರೆ ಅಂತ ಅಂದ್ಮೇಲೆ ಎಲ್ಲಾರನ್ನೂ ಕರಿಬೇಕು ಅಂತ ಡ್ಯಾಡಿ ಆಸೆ. ಸೊ ಹಂಗಾಗಿ ನಮ್ಮ ಮನೇಲೂ ಒಂದು ಹಾಡನ್ನ ಕಡಿಯೋದಕ್ಕೆ ಅನ್ಬಿಟ್ಟು ತಗೊಬಂದ್ರು. ಹಳ್ಳಿಯಲ್ಲಿ ಸಾಕಿದ್ದು. ಇನ್ನ ಇದು ನಮ್ದು ಊರಿನ ತೇರು, ದೊಡ್ಡಮ್ಮ ತಾಯಿದು ತೇರು. ತುಂಬಾ ಅಚ್ಚುಕಟ್ಟಾಗಿ ಮಾಡಿಸಿ ಇಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅದು ತೇರ್ ನೋಡಿದಾಗ. ಅಷ್ಟು ಗಟ್ಟಿ ಮುಟ್ಟಾಗಿದೆ. ಪೊಲೀಸವ್ರು ಕೂಡ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನ ಇದು ಚಿಕ್ಕಮ್ಮ ತಾಯಿ. ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಬರ್ದೇ ಇದ್ರೆ ದೊಡ್ಡಮ್ಮ ತಾಯಿ ಬರಲ್ಲ. ದೊಡ್ಡಮ್ಮ ತಾಯಿ ಹೋಗ್ಬಿಟ್ಟು ಚಿಕ್ಕಮ್ಮ ತಾಯಿನ ಕರ್ಕೊಂಡ್ ಬರೋದು ಇಲ್ಲಿ ರಥದ ಹತ್ರಕ್ಕೆ. ಹಾಗೇನೆ ಇದ್ರದ್ದು ಒಂದು ವಿಶೇಷ ಏನಂತ ಹೇಳಿದ್ರೆ, ನಾರ್ಮಲ್ ರೋಡ್, ತಾರ್ ರೋಡ್ ಇದೆ ಅಂತದ್ರಲ್ಲಿ ಇದು ರಥ ತಾರ್ ರೋಡ್ ಅಲ್ಲಿ ಬರಲ್ಲ. ಏನೇ ಇದ್ರು ಕೂಡ ಬೆಳೆ ಬೆಳ್ದಿರೋ ಹೊಲದ ಮೇಲೇನೆ ಬರ್ಬೇಕು. ನಾವ್ ಎಷ್ಟೋ ಸಲ ಟ್ರೈ ಮಾಡಿದ್ದಾರೆ ಊರಿನ ಜನಗಳು, ಮಾಮೂಲಿ ರೋಡಲ್ಲಿ ಕರ್ಕೊಂಡ್ ಹೋಗೋಣ ಅಂತ, ಹೊಲಗಳಲ್ಲಿ ಬೇಡ ಅಂತ. ಆದ್ರೂ ಕೂಡ ಎಷ್ಟು ಪ್ರಯತ್ನ ಪಟ್ರು ಕೂಡ ಆಗಿಲ್ಲ. ಅದು ಈ ಕಡೆ ರೋಡಲ್ಲಾದ್ರೆ ಚೆನ್ನಾಗಿ, ಹೊಲದಲ್ಲಾದ್ರೆ ಓಡುತ್ತೆ. ಬೇರೆ ಕಡೆ ತಾರ್ ರೋಡಲ್ಲಾದ್ರಂತೂ ಒಂದು ಕ್ಷಣಕ್ಕೂನು ಒಂಚೂರು ಕೂಡ ಅಳ್ಳಾಡಲ್ಲ, ಅಷ್ಟು ಗಟ್ಟಿಯಾಗಿ ನಿಂತ್ಬಿಟ್ಟಿರುತ್ತೆ. ನಾನು ಇಷ್ಟು ಹತ್ರದಿಂದ ಯಾವಾಗ್ಲೂ ನೋಡಿರ್ಲಿಲ್ಲ ನಮ್ಮ ಊರಿನ ಹಬ್ಬನ. ಈ ವರ್ಷನೇ ಫಸ್ಟ್ ಇಷ್ಟು ರಥದ ಮೇಕೆಲ್ಲ ದೇವ್ರನ್ನ ಕೂರ್ಸೋದ್ನು ಎಲ್ಲ ನಾನು ನೋಡಿದ್ದು. ಫಸ್ಟ್ ಎಲ್ಲ ರಥದಿಂದ ಕೂರ್ಸ್ಕೊಂಡು ಸ್ಟಾರ್ಟಿಂಗ್ 2 ಜೋಡಿ ಮರಿನ ಕಡಿತಾರೆ. ಅದೆಲ್ಲ ಆದ್ಮೇಲೆ ಹೋಗ್ತಿದ್ವಿ ನಾವು ದೇವಸ್ಥಾನದ ಹತ್ರ. ಬಟ್ ಈ ಸಲ ಫಸ್ಟ್ ಮುಂಚಿತವಾಗಿನೇ ಹೋಗ್ಬಿಟ್ಟಿದ್ವಿ. ಎಲ್ಲರೂ ರಥ ಎಳೆಯೋದಕ್ ಸ್ಟಾರ್ಟ್ ಮಾಡಿದ್ರು. ಇದೇ ಒಂದು ಖುಷಿ. ಈ ಸಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿದ್ರಿಂದ ಜಟಾಪಟಿ ಇರ್ಲಿಲ್ಲ. ಹಿಂದೆ ಬೇರೆ ಚನ್ನನಹಳ್ಳಿ, ಚೌಡನಹಳ್ಳಿ ಅಂತ 2 ಊರುಗಳಲ್ಲಿ ಮಧ್ಯದಲ್ಲಿ ನಡೆಯುವಂತ ಹಬ್ಬ ಇದು. ಹಿಂದೆ ಊರವರು ಮತ್ತೆ ಮುಂದೆ ಮೂರವರು ಮುಂದಕ್ಕೆ ಬಿಡಲ್ಲ, ಹಿಂದಕ್ಕೆ ಎಳ್ಕೊಂತೀವಿ ಅನ್ನೋ ತರ ಎಲ್ಲ ಜಟಾಪಟಿ ಇರುತ್ತೆ. ಬಟ್ ಈ ಸಲ ತುಂಬಾ ಲೇಟ್ ಆಗಿ ಹೋಗ್ಬಿಡ್ತು ರಥನ ಎಳೆಯೋದೆಲ್ಲ. ಟೈಮಿಂಗ್ ಸಿಕ್ಕಿದ್ದು ಮಧ್ಯಾಹ್ನ 1:30ಇಂದ. ಹಂಗಾಗಿ ಈ ಸಲ ಅಷ್ಟೊಂದೆಲ್ಲ ಜಟಾಪಟಿ ಮಾಡಕ್ ಹೋಗ್ಲಿಲ್ಲ, ಲೇಟ್ ಆಗುತ್ತೆ. ಊರುಗಳಿಂದೆಲ್ಲ ದೂರದಿಂದ ನೆಂಟ್ರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಊಟ ಕೊಡಕ್ಕಿರುತ್ತೆ, ಮರಿ ಎಲ್ಲ ಕೊಡ್ದು ಅಂತ ಹೇಳ್ಬಿಟ್ಟು ಈ ಸಲ ಫಾಸ್ಟ್ ಆಗಿ ಮಾಡ್ಕೊಬಿಟ್ರು ಎಲ್ಲದನ್ನು. ಇದು 2 ಬ್ಲ್ಯಾಕ್ ಮರಿಗಳು ಊರಿಂದ ಕೊಡ್ತಾರಲ್ಲ, ಆ ಮರಿಗಳಿದೆ 2. ಎಲ್ಲರೂ ಒರಿ ಅಂತ ಹಾಕೊಂಡು ಆ ಮರಿಗಳನ್ನ ತಗೊಬಂದ್ಬಿಟ್ಟು ಕಡಿತಾರೆ. ಅದನ್ನ ಪಟ್ಟದ ಮರಿಗಳು ಅಂತ ಹೇಳ್ತಾರೆ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಏನ್ ಹೇಳ್ಬೇಕು ಅಂತ, ಹಂಗಾಗಿ ಕನ್ಫ್ಯೂಸ್ ಆಯ್ತು. ಇನ್ನು ಸುಮಾರು ದೂರಗಳಿಂದೆಲ್ಲ ಬಂದಿರ್ತಾರೆ ನೆಂಟ್ರಿಸ್ಟ್ರೆಲ್ಲ, ಅವ್ರವ್ರ ಮನೆಗಳಿಂದೆಲ್ಲ ಬಂದಿರ್ತಾರೆ. ಇಲ್ಲಿ ನೋಡಿ, ಇಲ್ಲೊಬ್ರು ಎಷ್ಟು ಚೆನ್ನಾಗಿ ಎಳಿತಿದ್ದಾರೆ. ಅವ್ರನ್ನ ಜನ ಎಳ್ಕೊಂಡು ಹೋಗ್ತಿದಾರ. ಅವರು ರಥನ ಎಳಿತಿದಾರ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ಅದ್ ನೋಡಿದ್ರೆ ಫನ್ನಿ. ಸುಮ್ನೆ ಹಗ್ಗ ಹಿಡ್ಕೊಂಡು ದುಡು ಅಂತ ಓಡ್ತಿದ್ದಾರೆ ಅವ್ರ ಜೊತೆ ಅಷ್ಟೇನೆ. ನಾನ್ ಹೇಳದ್ನಲ್ಲ ರೋಡು, ಅದು ಇದೇನೆ. ಜನ ಆ ಕಡೆ ನಿಂತಿದಾರಲ್ಲ, ಆ ಕಡೆಗೆ ರಥನ ಎಳ್ಕೊಂಡು ಹೋಗ್ಬೇಕು. ಅಂದ್ರೆ ಆ ಕಡೆಗೆ ಹೋಗುತ್ತೆ ಅದು ಈಸಿಯಾಗಿ. ಬಟ್ ಈ ಕಡೆ ತಾರ್ ರೋಡ್ ಇದೆ, ಆ ಕಡೆಗಂತೂ ಹೋಗೋದೇ ಇಲ್ಲ ಅದು. ಲಾಸ್ಟ್ ಟೈಮ್ ಮಾಡಿದಾಗ ತುಂಬಾ ಟ್ರೈ ಮಾಡಿದ್ರು ಎಷ್ಟೊಂದ್ ಜನ ಎಳಿಯೋದಕ್ಕೆ. ಬಟ್ ಆಗಿರ್ಲೇ ಇಲ್ಲ, ಅದು ಅಳ್ಳಾಡ್ಸಕ್ಕೆ ಆಗ್ಲಿಲ್ಲ ರಥನ. ಒಂದು ಚೂರು ಕೂಡ ಅಳ್ಳಾಡ್ಲಿಲ್ಲ ಅದು.
ಇವಾಗ ನೋಡಿ ಈ ಕಡೆ ಹೊಲದ ಮೇಲೆ ಆದ್ರೆ ಏನಿಲ್ಲ, ದುಡು ಅಂತ ಓಡ್ತಾ ಇರ್ತದ ಹಂಗೇನೆ. ಸಿಕ್ಕಾಪಟ್ಟೆ ಮಳೆಯಾಗಿ ಎಂತ ಆಡ್ಲೇ ಇಲ್ಲ ಅಂತ. ಇನ್ನ ಹಿಂಗೇನೆ ಅವ್ರವ್ರದ್ದು ಹೊಲಗಳಲ್ಲಿ ಅರಕೆ ಇದ್ದು ಏನಾದ್ರು ಕಟ್ ಮಾಡೋ ಅಂತವ್ರು ಇದ್ರೆ ಅವ್ರವ್ರದ್ದು ಮನೆ ನೇರ ಹೊಲದಲ್ಲಿ ಆತರ ಎಲ್ಲ ಕಟ್ ಮಾಡ್ಸ್ಕೊಂತಾರೆ. ಈ ರೀತಿ ಬೆಳೆ ಮೇಲೇನೆ ಬರ್ಬೇಕು ಅದು, ಅವಾಗ್ಲೇ ಅದಕ್ಕೆ ಖುಷಿ ಆಗೋದು ಅಮ್ಮನವರಿಗೆ. ಬಾಳೆ ಹೊಲ ಮತ್ತೆ ಇದು ಹೊಗೆ ಸೊಪ್ಪು. ಈ ಸಲ ತುಂಬಾನೇ ಕಮ್ಮಿ ಬೆಳೆ ಬೆಳ್ದಿರೋದು, ಯಾಕಂದ್ರೆ ಮಳೆದು ಪ್ರಾಬ್ಲಮ್ ಆಗಿದ್ರಿಂದ. ಇದೆಲ್ಲ ಸುಮಾರು ನಮ್ದು ಸೊಂಟದಷ್ಟು ಎತ್ತರ ಬಂದಿರ್ತಿತ್ತು ಇಷ್ಟೊತ್ತಿಗೆಲ್ಲ, ಅವಾಗ ಬರ್ತಾ ಇತ್ತು ರಥ. ಬಟ್ ಈ ಸಲ ಏನಂದ್ರೆ ಬೆಳೆ ಮಾಡೋದೆಲ್ಲ ಲೇಟ್ ಆಗಿದ್ರಿಂದ ಎಲ್ಲ ಚಿಕ್ಕದೇ ಇದೆ, ಹಂಗಾಗಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಫುಲ್ ಗ್ರೀನ್ ಅಂದ್ರೆ ಗ್ರೀನ್ ಆಗೇ ಇರ್ತಿತ್ತು. ಜನಗಳು ಅಷ್ಟೇನೆ, ನಮ್ದು ಬೆಳೆ ಹಾಳಾಗುತ್ತೆ, ಜನ ತುಳಿತಾರೆ ಅಂತ ಯಾವ್ದು ಕೂಡ ತಲೆ ಕೆಡ್ಸ್ಕೊಳಲ್ಲ. ರಥ ಬರೋ ಟೈಮ್ಗೆ ಏನ್ ಬೇಕು ಆ ದಾರಿಯಲ್ಲಿ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ ಆಯಾ ಹೊಲದವರೆಲ್ಲ. ಹಾಗೇನೆ ಆ ಹೊಲದಲ್ಲಿ ರಥ ಹೋಗಿದ್ ಹೊಲದ ಮೇಲೆ ಬೆಳೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಬರುತ್ತೆ. ಇದು ನಮ್ಮನೆದು ಮರಿ, ಡ್ಯಾಡಿ ಇಷ್ಟ್ ಸಲ ಕಡಿತಿದ್ರು, ಒಂದೇ ಏಟಕ್ ಕಡ್ದಾಕ್ತಿದ್ರು. ಯಾರೋ ಬೇರೆಯವ್ರು ಕಡಿತೀವಿ ಅಂತ ಇಸ್ಕೊಬಿಟ್ಟು 2-3 ಏಟ್ ಹೊಡೆದ್ರು, ಬೇಜಾರಾಗೋಯ್ತು ನಮ್ಗೆ. ಇದು ಲೇಟಸ್ ಅಂತ ಹೇಳ್ತಾರಲ್ಲ, ಪೆಜ್ಜೆ ಅಂತಾರೆ. ಟಿಬೆಟ್ ತುಂಬಾ ತಿಂತಾರೆ ಟಿಬೆಟ್ ಜನಗಳು ಇದನ್ನ, ಹಂಗಾಗಿ ಇದನ್ನ ಬೆಳೆದು ಮಾರೋ ಅಂತ ಒಂದು ಹೊಲ ಅದು. ಕೊಂಡ ತುಳಿಯೋದು ಈ ಸಲನೂ ಅಷ್ಟೇ, ಕೊಂಡನ ತುಂಬಾ ಕಮ್ಮಿ ಹಾಕಿದ್ದಾರೆ. ಫಸ್ಟ್ ಎಲ್ಲ ಜಾಸ್ತಿ ಹಾಕ್ತಿದ್ರು, ಮಳೆದೆಲ್ಲ ಪ್ರಾಬ್ಲಮ್ ಇತ್ತು, ಮಳೆ ಬಂದ್ಬಿಡುತ್ತೆ ಅನ್ನೋ ಭಯ, ಹಂಗಾಗಿ ಕಮ್ಮಿನೇ ಕೆಂಡನ ಹಾಕಿದ್ರು. ಮಂಜು ಲೈಫಲ್ಲೇ ಕೊಂಡಾನ ತುಳ್ದಿರ್ಲಿಲ್ವೇನೋ ಯಾವಾಗ್ಲೂನು. ಈ ಸಲ ನಮ್ಮೂರ ಹಬ್ಬದಲ್ಲಿ ತುಳ್ದಿದ್ದಾರೆ, ನೆಕ್ಸ್ಟ್ ಬರುತ್ತೆ ನೋಡಿ ಅದನ್ನ ಯಾವ ತರ ತುಳ್ದಿದ್ದಾರೆ ಅಂತ. ಇನ್ನು ಎಳ್ಕೊಂಡ್ ಬಂದಿದ್ರತನ ದೇವ್ರ ಗುಡಿದು ಅಪೋಸಿಟ್ಗೆ ಎಳ್ಕೊಂಡ್ ಟರ್ನ್ ಮಾಡಿ ನಿಲ್ಸ್ಬಿಟ್ಟು ಅದ್ರ ಮೇಲಿಂದ ದೇವ್ರನ್ನ ಇಳಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ದೇವ್ರು ಕೊಂಡಾನ ತುಳ್ಕೊಂಡು ಹೋಗುತ್ತೆ. ಇದನ್ನೆಲ್ಲ ಕೆಲವು ಜನ ಮೂಢನಂಬಿಕೆ ಅನ್ಕೊಳ್ತಾರೆ, ಕೆಲವರು ನಂಬುತ್ತಾರೆ. ನಂಬೋರ್ಗೆ ನಂಬಿಕೆ, ನಂಬದೇ ಇರೋರ್ಗೆ ಏನು ಮಾಡಕ್ಕಾಗಲ್ಲ. ನಮ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇದೆ. ಸೊ ಇದನ್ನ ಆರಾಧಿಸ್ತೀವಿ, ಖುಷಿ ಪಡ್ತೀವಿ, ಹಾಗೆ ಗೌರವಿಸ್ತೀವಿ ಕೂಡ. ಅಲ್ಲಿ ದೊಡ್ಡಮ್ಮ ದೇವ್ರನ್ನ ಎತ್ಕೊಂಡು ಫಸ್ಟು ಕೊಂಡನ ತುಳ್ಕೊಂಡು ಹೋಗ್ತಾರಲ್ಲ, ಅವರು ಕೂಡ ಒಬ್ಬ ಪೊಲೀಸ್ ಅಧಿಕಾರಿನೇ. ನಮ್ಮ ಅಕ್ಕ ಬಾವ ಪಾಪು ಇದು ಅಕ್ಕನ ಎಕ್ಸ್ಪ್ರೆಷನ್. ನಾನು ಮಂಜು, ನಮ್ಮ ಅಕ್ಕ, ನನ್ನ ತಮ್ಮ ಮತ್ತೆ ನಂದು ಕಸಿನ್ ಸಿಸ್ಟರ್. ಪಾಪ ನಮ್ ಪಾಪು ಒಬ್ನೇ ಉಳ್ಕೊಬಿಟ್ಟ, ಸೈಡಲ್ಲಿ ಓಡ್ಬಂದ್ ಬಾಬಾ ತುಟ್ಕೊಬಿಡ್ತು. ಏನಿಲ್ಲಿ ದೊಡ್ಡಮ್ಮ ದೇವ್ರ ಗಂಡು ಕೈ ಮಾಡ್ಸೋದಕ್ಕೆ ಅಂದ್ಬಿಟ್ಟು ಫುಲ್ ರಶ್ ಅಂದ್ರೆ ರಶ್, ಪೂಜೆ ಮಾಡ್ಸೋದ್ರೊಳಗೆ ಸಾಕಾಗೋಯ್ತು. ಇನ್ನ ಇವಾಗ ಅಡ್ಗೆಗೆ ರೆಡಿ ಮಾಡೋ ಟೈಮ್ ಬಂತು. ಇವರು ಕಟ್ಕೊಂಡ್ ಬಂದಿದ್ ಮರಿನೆಲ್ಲ ಸುಲ್ದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಮನೆಯಲ್ಲಿ. ನಾವು ಪೂಜೆ ಮುಗಿಸ್ಕೊಂಡ್ ಬರೋದ್ರೊಳಗಡೆ ಇನ್ನ ಮಂಜು ಅವರು ಬಾವ ಅವ್ರುಗಳೆಲ್ಲರೂ ಮಸಾಲೆ ಎಲ್ಲ ರುಬ್ಬಿಸ್ಕೊಂಡ್ ಬರೋದು ಮತ್ತೆ ತಲೆ ಕಾಲೆಲ್ಲ ರೆಡಿ ಮಾಡಿಸ್ಕೊಂಡ್ ಬರೋದು, ಈ ತರದ ಕೆಲ್ಸಗಳಿಗೆ ಹೋಗಿದ್ರು. ಒಂದು ಚಿಕ್ಕಪ್ಪ ಬಂದಂಗೆ ಒಳ್ಳೆ ಕೆಲ್ಸ ಸಿಕ್ಕದೆ.
ಅಲ್ಲಿ ದೇವಸ್ಥಾನದ ಹತ್ರ ಆಯ್ತು. ನಾವು ದೇವಸ್ಥಾನದಿಂದ ಬಂದು ನೋಡೋದ್ರೊಳಗಡೆನೆ ಭಟ್ರು ಬಂದು ಆಗ್ಲೇ ಅಡ್ಗೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಹಂಗೆ ನೋಡ್ತಾ ನೋಡ್ತಾನೆ ಆಲ್ಮೋಸ್ಟ್ ಅಡ್ಗೆ ರೆಡಿ ಆಗೋಯ್ತು. ಅಡ್ಗೆ ಅಂತೂ ಸಖತ್ತಾಗಿ ಬಂದಿತ್ತು. ಮನೆಯಲ್ಲಿ ಸಾಕಿ ಬೆಳೆಸಿದ್ದು ಮರಿ ಆಗಿದ್ರಿಂದಂತೂ ಸೂಪರ್ ಆಗಿತ್ತು ಅಡ್ಗೆ. ಅಡ್ಗೆ ಆಗೋ ತನಕ ನಾವೆಲ್ಲ ಕಟ್ಟೆ ಮನೆ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ನೈಟ್ ಆಯ್ತು, ಎಲ್ಲ ಗೆಸ್ಟ್ ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದ್ರು. ನಾವು ಎಲ್ಲಾರ್ಗು ಫೋನ್ ಮಾಡಿ ಕರೆದಿದ್ವಿ. ಎಲ್ಲಾರು ತುಂಬಾ ದೂರದಿಂದ ಎಲ್ಲ ಬಂದಿದ್ರು. ನೈಟ್ ಟೈಮು ತುಂಬಾನೇ ಖುಷಿ ಆಯ್ತು. ಅದ್ರಿಂದ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವ್ರಿಗೆಲ್ಲ ಊಟಕ್ಕೆ ಕೊಟ್ವಿ. ಒಂದು 150ರಿಂದ 160 ಜನ ತನಕ ಬಂದಿದ್ರು ಅನ್ಸುತ್ತೆ. ನಾನ್ ತುಂಬಾ ಎಲ್ಲಾರುನು ಊಟ ಮಾಡೋದ್ನ ವಿಡಿಯೋ ಮಾಡ್ಕೊಳೋದಕ್ ಹೋಗ್ಲಿಲ್ಲ, ಯಾಕಂದ್ರೆ ಎಲ್ಲಾರ್ಗು ಶೈ ಫೀಲ್ ಆಗುತ್ತೆ. ತುಂಬಾ ಜನ ಹಳ್ಳಿ ಜನ ಆಗಿದ್ರಿಂದ ಏನಿದು ಊಟ ವಿಡಿಯೋ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಕೊಳ್ತಾರೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಳ್ಳಿಲ್ಲ ತುಂಬಾ ಜನರದು. ಹಾಗೆ ಸ್ವಲ್ಪನೇ ಮಾತ್ರ ತೆಕ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಯಾರೋ ವೆಜ್ ತಿಂತೀವಿ ಅಂದ್ಬಿಟ್ಟು ಇಲ್ಲಿ ನೋಡಿಲ್ಲ, ಇಲ್ಲಿ ನಾವೇ ನಾನ್ ವೆಜ್ ತಿಂತೀವಿ. ನಾವ್ ಹೇಳ್ದಂತವ್ರೆಲ್ಲಾರು ಗೌರವ ಕೊಟ್ಟು ಬಂದು ಊಟ ಮಾಡ್ಕೊಂಡು ಹೋದ್ರು. ಹಬ್ಬಕ್ ಬಂದು ಅದು ತುಂಬಾನೇ ಖುಷಿ ಆಯ್ತು. ಇನ್ನ ಎಲ್ಲಾರ್ಗು ಗೆಸ್ಟ್ ಗಳಿಗೆ ಊಟ ಕೊಟ್ಟು ಮುಗಿದ್ಮೇಲೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು. ಫ್ಯಾಮಿಲಿ ಜೊತೆ ಫನ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಮಂಜು ಅವ್ರಿಗೆ ಊಟ ಸ್ವಲ್ಪ ಲೇಟ್ ಆಯ್ತು, ಮುದ್ದೆ ಎಲ್ಲ ಮಾಡ್ಸಿದ್ವಿ. ಸೊ ಮುದ್ದೆ ಬ್ಯಾಟಿಂಗ್ ಆಯ್ತು ನಮ್ದು. ನಾವು ಉಳ್ದವ್ರು ಎಲ್ಲಾರು ಕೂಡ ಊಟನ ಮುಗಿಸ್ಕೊಂಡು ಫೈನಲಿ ಮಲ್ಕೊಳ್ಳೋಣ ಅಂತ ಬಂದ್ವಿ. ಮಲ್ಕೊಳ್ಳೋಣ ಅಂತ ಬಂದ್ರು ಕೂಡ ಅಷ್ಟು ಲೇಟ್ ನೈಟ್ ಆಗಿದ್ರು ಯಾರು ಕೂಡ ಬೇಗ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಪುನಃ ಎಲ್ಲ ಮಾತಾಡ್ಕೊಂಡು ಗುಡ್ಡೆ ಹಾಕೊಂಡು ಫನ್ ಮಾಡ್ಕೊಂಡು ಒಂದಷ್ಟು ಟೈಮ್ ನ ಸ್ಪೆಂಡ್ ಮಾಡಿ ಮಲ್ಕೊಳ್ಳೋದ್ರೊಳಗಡೆ 1 ಗಂಟೆ ಆಗಿತ್ತು. 1 ಗಂಟೆ ಆದ್ರೂ ಕೂಡ ಎಲ್ಲಾರು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರು ಮತ್ತೆ ಪುನಃ ನಮ್ದು ಅದು ಇದು ಕಿತಾಪತಿ ಮಾತುಗಳೇ ಇತ್ತು. ಇನ್ನು ಅಕ್ಕನ್ ಬರ್ಡೇ ಕೂಡ ಇತ್ತು ಅವತ್ತು ನೈಟು. ಅದ್ರದ್ದು ಒಂದು ಕ್ಲಿಪ್ ನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮ್ಗಳ ಜೊತೆ. ಸೊ ಹಂಗಾಗಿ ಅದನ್ನು ಕೂಡ ಆಡ್ ಮಾಡಿದೆ. ಈ ಒಂದು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.